ಮೊದಲನೇ ಪೇರ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಯಾರು ಇವರು? ನಮ್ಮ ಮತ್ತು ಮಹೇಶ್. ಗುಡುಂ ಗ್ರೀಷ್ಮ ಅಂಡ್ ಮಹೇಶ್ ಕಳೆದ ವಾರ ನಮ್ಮ ಜಡ್ಜಸ್ ಕೈಯಲ್ಲಿ ಮಾಲೂರ್ ಮಾಸ್ಟರ್ ಇಂದ 7 ಮಾರ್ಕ್ಸ್ ತಗೊಂಡಿದ್ರು. ನಿಧಿಯ 8 ಮಾರ್ಕ್ಸ್. ಒಟ್ಟು 15 ಮಾರ್ಕ್ಸ್ ಅನ್ನ ಪಡೆದಿದ್ರು. ಸೊ ಇವತ್ತಿನಿಂದ ಎಲಿಮಿನೇಷನ್ ಬೇರೆ ಇದೆ. ಗ್ರೀಷ್ಮ ಅಂಡ್ ಮಹೇಶ್, ಸೊ ಏನ್ ನಡೀತಾರೆ ನಿಮ್ ತಲೆಲಿಗ? ಲಾಸ್ಟ್ ಟೈಮ್ ಜಾಸ್ತಿ ಸ್ಟೆಪ್ಸ್ ಇಲ್ಲ ಅಂತ ಹೇಳಿದ್ರು. ಈ ಸತಿ ಸಾಕು ಅನ್ನೋಷ್ಟು ಸ್ಟೆಪ್ಸ್ ಇದೆ. ಮಹೇಶ್, ನೀವೇನ್ ಪ್ರಿಪೇರ್ ಆಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೊ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಗ್ರೀಷ್ಮ ಅಂಡ್ ಮಹೇಶ್ ಮೊದಲನೇ ಜೋಡಿ ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಹುಷಾರು, ಎಲಿಮಿನೇಷನ್ ಇದೆ. ಓಕೆ, ಆಲ್ ದಿ ಬೆಸ್ಟ್. ಈ ಸತಿ ನಮ್ದು ಫೋಕ್ ರೌಂಡ್ಗೆ ಪಕ್ಕಾ ಟ್ರೆಡಿಷನಲ್ ಫೋಕ್ ಮಾಡ್ತಾ ಇದೀವಿ. ಪಟ್ಟ ಮತ್ತೆ ಕಂಸಾಳೆ ಸ್ಟೈಲ್ ಬರೋದಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ತುಂಬಾನೇ ಏಟೆಲ್ಲ ಮಾಡ್ಕೊಂಡು ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ದೀನಿ. ನೋಡಿ, ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಸೆಕೆಂಡಲ್ಲಿದ್ದೆ, ಯಾಕಂದರೆ ಸ್ಟೆಪ್ಸ್ ಎಲ್ಲ ಇಲ್ಲ ಅಂತ ಬೇರೆ ಹೇಳ್ಬಿಟ್ರು ಜಡ್ಜಸ್ಸು. ಅದಕ್ಕೆ ಈ ಸತಿ ಕಷ್ಟಪಟ್ಟು ಜಾಸ್ತಿ ಸ್ಟೆಪ್ಸ್ ಎಲ್ಲ ಹಾಕ್ಕೊಂಡು ಮಾರ್ಕ್ಸ್ ಇನ್ನೂ ಜಾಸ್ತಿ ತಗೋಬೇಕು ಅನ್ನೋ ಟೆನ್ಷನಲ್ಲಿ ಕಲ್ತ್ಕೋತಾ ಇದ್ದೀನಿ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಆನ್ ಸ್ಟೇಜ್ ಹೋದ್ಮೇಲೆ ಗೊತ್ತಾಗೋದು. ಸೊ ಪ್ಲೀಸ್ ಎಲ್ಲರೂ ನನಗೆ ಆಲ್ ದಿ ಬೆಸ್ಟ್. ಇದು ಶುರು ಮಾಡೋದಕ್ಕಿಂತ ಮುಂಚೆ ಜಡ್ಜಸ್ಗೆ ಮತ್ತೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಇದು ನಾವು ಟ್ರೆಡಿಷನಲ್ ಫೋಕ್ ಮಾಡ್ತಾ ಇರೋದು. ಇದು ಪಟ್ಟ ಮತ್ತೆ ಇನ್ನೊಂದು ಕಂಸಾಳೆ. ಇದಕ್ಕೆ ಲಿಪ್ ಮೂಮೆಂಟ್ ಇರೋದಿಲ್ಲ. ಯಾಕಂದ್ರೆ ಕಂಸಾಳೆಗೂ ಅಷ್ಟೇ ಬೇರೆಯವ್ರು ಹಾಡೋಕ್ಕಿರ್ತಾರೆ, ಅವರು ಮತ್ತೆ ಇನ್ನೊಬ್ರು ಕಂಜರ ನುಡಿಸ್ತಾ ಇರ್ತಾರೆ, ಸುಮ್ಮನೆ ಅವ್ರು ಡಾನ್ಸ್ ಮಾಡ್ತಿರ್ತಾರೆ ಅಷ್ಟೇ. ಯಾಕಂದ್ರೆ ಲಿಪ್ ಮೂಮೆಂಟ್ ವಿಷಯ ಬರುತ್ತೆ ಅನ್ನೋ ಕಾರಣಕ್ಕೆ ಹೇಳಿ. ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು. ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು, ಹಿಂಗೆ ಕುಣೀರು, ನಮ್ಮು ಮಾದಯ್ಯಂಗೆ ಪಟ್ಟಿ ಕುಣೀರು. ಎದ್ದು ಕುಣೀರು, ಬಿದ್ದು ಕುಣೀರು, ನಮ್ಮು ಮಾದಯ್ಯಂಗೆ ಪಟ್ಟಿ ಕುಣೀರು. ಎಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದ್ರೆ ಕೊರಡು ಕೊಂದರಿ ಬಂಗಾರ ಬಾಳವ್ವ. ಅಕ್ರೆ ಮಾತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ಅರಣ್ಯ ನೀಡವ್ವ ಕೊಡಗಲ್ಲ ಮಾದೇವನಿಗೆ. ಶುಭವಾಗುತ್ತೈತಮ್ಮ ಹೆತ್ತೋರ ಪುಣ್ಯವೋ ಮುತ್ತಾಗಿ ಬಂತಮ್ಮೋ. ಮುತ್ತಂಥ ಭಾಗ್ಯ ಬಾಗಿಲಿಗೆ ತಂತಮ್ಮೋ. ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಗೆ. ಭೂದೇವಿ ಕೈಯ ಚಾಚಿ ಆಕಾಶನ ಮುಟ್ಟೋ ತಾವು ನೋಡೆ.
ಫ್ಯಾಂಟಾಸ್ಟಿಕ್, ಸೂಪರ್, ಸಾಕಾರಾಗಿತ್ತು ಗ್ರೀಷ್ಮ. ಹುಡುಗರಿಗೆ ನಾವೇನ್ ಕಮಲ ಅನ್ನಂಗ್ ಮಾಡಿದ್ರಿ ನೀವು. ಖಂಡಿತವಾಗ್ಲು ನಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ. ಬಟ್ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅನ್ನೋದು ಮುಖ್ಯ ಆಗತ್ತೆ ಇವಾಗ. ಸೊ ಮೊದಲನೇದಾಗಿ ಲೆಟ್ಸ್ ಸ್ಟಾರ್ಟ್ ಫ್ರಮ್ ಮಾಸ್ಟರ್. ಇಬ್ರು ಚೆನ್ನಾಗಿ ಮಾಡಿದ್ರಿ, ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿತ್ತು, ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಬಟ್ ಸಾಂಗ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಎರಡೂ ಕೂಡ ತುಂಬಾ ಹ್ಯಾಪಿ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಫೋಕ್ ಗ್ರೌಂಡ್ ಅಲ್ಲಿ. ಬಟ್ ಕೋಆರ್ಡಿನೇಷನ್ ಇಬ್ರು ಸ್ವಲ್ಪ ಅಲ್ಲೆಲ್ಲ ಮಿಸ್ ಹೊಡಿತಾ ಇತ್ತು. ಬಟ್ ನೀವು ಬಿಗಿನಿಂಗ್ ಅಲ್ಲಿ ಹೇಳಿದ್ರೆ ಲಿಪ್ ಸಿಂಕ್ ಮಾಡಲ್ಲ ಹಾಗೆ ಅಂತ. ಬಟ್ ಮಹೇಶ್ ಅವರು ಸ್ವಲ್ಪ ಆಡೋದು ಸ್ವಲ್ಪ ಬಿಡೋದು, ಸ್ವಲ್ಪ ಆಡೋದು ಸ್ವಲ್ಪ ಬಿಡೋದು ಮಾಡ್ತಾ ಇದ್ರು. ಯಾಕೆ ಮಹೇಶ್? ಇಲ್ಲ ಸರ್, ಅದು ಫಸ್ಟ್ ಒನ್ ಎ ಮಾಸ್ ಪ್ಲೇ ಅಂತ ಬರುತ್ತಲ್ಲ ಸರ್, ಅದಕ್ಕೆ ಹೇಳಲೇಬೇಕು ಅಂತಾನೆ ರೂಲ್ಸ್ ಇದೆಯಾ ಹೇಳಬೇಕು? ಹಂಗನಿಲ್ಲ ಸರ್, ಇದು ಬಂದು ಕಾಂಪಿಟೇಷನ್, ಹಾ ಅದು ಬೇರೆ. ನಾವೆಲ್ಲ ಒಂದ್ ಕಡೆ ಒಂದು ಸ್ಟ್ರೀಟ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ರೆ ಅಂದ್ರೆ ಹೇಳ್ಕೊಂಡು ನಾವು ಅದನ್ನ ಎತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆಡಕ್ಕಾಗೋದಿಲ್ಲ. ಲಿಪ್ಸಿಂಗ್ ಅಂದ್ರೆ ಸ್ಟಾಮಿನಾ ಹೊರಟೋಗುತ್ತೆ, ಅವ್ರ ಗಟ್ಲೆ ಆಡ್ತಾರೆ. ನಾವಿಲ್ಲಿ ಬಂದು ಒಂದು ಫಿಲ್ಮಿ ಸಾಂಗ್ ತಗೊಂಡು ಒಂದು 2-3 ನಿಮಿಷ ನಾವು ಡ್ಯಾನ್ಸ್ ಬೇಕೆ, ನಾವು ಆರಾಮಾಗಿ ಆಡ್ಬೋದಾಗಿತ್ತು. ಓಕೆ, ಎನಿವೆ ಆಲ್ ದಿ ಬೆಸ್ಟ್. ನಿಧಿ? ಗ್ರೀಷ್ಮಾ ತುಂಬಾ ಚೆನ್ನಾಗಿತ್ತು. ಇದೊಂದು ಪ್ರಾಪರ್ ಫೋಕ್ ಡಾನ್ಸ್ ಅಂದ್ರೆ ಐ ಥಿಂಕ್ ದಿಸ್ ಬಿನ್ ರಿಯಲಿ ನೈಸ್. ಮತ್ತೆ ಸೂಪರ್ ಸೆಲೆಕ್ಷನ್ ಆಫ್ ಸಾಂಗ್, ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ತುಂಬಾ ಇಷ್ಟ ಈ ಹಾಡು. ನೀವು ಆ ಕಂಬ ಹಿಡ್ಕೊಂಡು ಡಾನ್ಸ್ ಮಾಡಿದ ಒಂಥರ ಗತ್ತು ಅಂತಾರಲ್ಲ ಅದಿತ್ತು. ಸೊ ಸೂಪರ್ ಪರ್ಫಾರ್ಮೆನ್ಸ್, ಐ ಲವ್ಡ್ ಇಟ್. ಮಾಸ್ಟರ್ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಅದು ಈ ಒಂದು ಎಪಿಸೋಡ್ ಅಲ್ಲಿ. ಖಂಡಿತ ಎಲಿಮಿನೇಷನ್ಸ್ ಇದೆ, ಎಲ್ರು ಮಾಡ್ಲಿ. ನಾನು ಲಾಸ್ಟ್ ಅಲ್ಲಿ ಎಲ್ರು ನೋಡಿ ಯಾರು ನೆಕ್ಸ್ಟ್ ಮುಂದಕ್ಕೆ ಹೋಗೋದಕ್ಕೆ ಆಗಿದ್ದಾರೆ, ಯಾರು ಉಳ್ಕೊಬೋದು ಈ ಸ್ಟೇಜ್ ಅಲ್ಲಿ ಅಂತ ನೋಡಿ ಲಾಸ್ಟ್ ಅಲ್ಲಿ ಮಾರ್ಕ್ಸ್ ನಾನು ಹೇಳ್ತೀನಿ ಲಾಸ್ಟ್ ಅಲ್ಲಿ. ಓಕೆ? ಓ ಕ್ಯೂರಿಯಸ್, ಎಲ್ರಿಗೂ ಟೆನ್ಷನ್. ಇದೇನ್ ಗೊತ್ತಾ, ಸಂಕಷ್ಟದಲ್ಲಿ ಸಿಕ್ಕಾಕ್ಸೋದು ಅಂತ. ಓಕೆ, ಗ್ರೀಷ್ಮಾ ಮತ್ತು ಮಹೇಶ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆದ್ರೆ ನಮ್ಮ ಮುಂದಿನ ಜೋಡಿ ಕರೆಯಕ್ಕಿಂತ ಮುಂಚೆ ಒಂದ್ಸಲ ಎಲ್ಲಾರು ಉಗೇ ಮಾತ್ಮಲಯ